ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಕೇಂದ್ರ ಸರ್ಕಾರದ ವಿರುದ್ಧ ಈ ವೈಫಲ್ಯತೆ ಬಗ್ಗೆ ಈ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಬಿಲ್ಡ್ ಆಯ್ತು, 2 ದಿನ ಆದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಆಲ್ ಪಾರ್ಟಿ ಮೀಟಿಂಗ್ ಕರೀತು. ಯೂಶಲಿ ಇಂಥ ಘಟನೆಗಳು ಆದಾಗ 12 ತಾಸಿನಲ್ಲಿ ಅಥವಾ ನೆಕ್ಸ್ಟ್ ಡೇ ಆಲ್ ಪಾರ್ಟಿ ಮೀಟಿಂಗ್ಗಳು ಕರೀತಾರೆ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಇಲ್ಲಿ ಏನಂತಂದ್ರೆ ದುರಂತ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಬರೋದಿಲ್ಲ. ಇಲ್ಲ ಆಲ್ ಪಾರ್ಟಿ ಮೀಟಿಂಗ್ ಬರ್ಲಾರಂಗೆ ಬಿಹಾರ್ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರೆ. ಇದು ಎಷ್ಟು ಮಟ್ಟಿಗೆ ಬಹಳ ಹಿಂದೂ ಪರವಾಗಿ ಮಾತನಾಡ್ತಕ್ಕಂಥ ಕನ್ಸೆಂಟ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತೆ ಯಾವ ರೀತಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೊಂಡ್ರೆ ನಾನು ಭಾವಿಸ್ತಾ ಇದ್ದೇನೆ. ಒಂದು. ಎರಡನೇದು, ಪದೇ ಇವರೇನು ಅಲ್ಲಿ ಹೋಗಿ ಈ ತರ ಹೇಳಿದ್ರು ಹೊಡೆದ್ರು ಅಂತ ಹೇಳಿದ್ರಲ್ಲ, ನಾನು ಅಲ್ಲಿ ಹೋಗಿದ್ದೆ. ಎಲ್ಲಿ ನಮ್ಮ ಶ್ರೀನಗರದಿಂದ ನೀವು ಅಲ್ಲೆಲ್ಲ ಹೋಗ್ಬೇಕಾಗಿದ್ರೆ ಇಷ್ಟು ಸರ್ವೆಲೆನ್ಸ್ ಇದೆ, ಇಷ್ಟು ವಿಜಿಲೆನ್ಸ್ ಇದೆ, ಇಷ್ಟು ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ ಅಂತಂದ್ರೆ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಹೋಗಿ ಬರಲ್ಲ ಅಂತ ಒಂದು ಸ್ಟ್ರಿಕ್ಟ್ ಪರಿಸ್ಥಿತಿ. ಅದ್ರ ಜೊತೆಗೆ ಮೊದಲೆಲ್ಲ ಅದು ಯಾವಾಗಲೂ ಹೈ ಅಲರ್ಟ್ ಝೋನ್ ಇರ್ತಕ್ಕಂಥ ಶ್ರೀನಗರ್. ಅದು ಮಧ್ಯಾಹ್ನ ಹೊತ್ತಿಗೆ 8 ಜನ ನಮ್ಮ ದೇಶದ ಆರ್ಮಿಯವರ ಡ್ರೆಸ್ ಹಾಕೊಂಡು ಅವರು ಬಂದು ಕಿಡ್ಕೊಂಡು ಬಹಿರಂಗವಾಗಿ ಹೊಡಿತಾರೆ ಅಂತಂದ್ರೆ ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಲ್ಲದ್ರೆ ಏನು? ಇದನ್ನ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗ್ಲಿಕ್ಕೆ ಕೆಲವು ಮಾಧ್ಯಮದವರು, ಎಲ್ಲರಲ್ಲ ಕೆಲವು ಮಾಧ್ಯಮದವರು ಇದನ್ನ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ನಿಜಕ್ಕೂ ನಾಚಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.